ನೆನ್ನೆ ತಾನೇ SSLC ರಿಸಲ್ಟ್ ಬಂದಿದೆ. ಸೊ ಕೆಲವರು ಪಾಸ್ ಆಗಿದ್ದಾರೆ, ಇನ್ನು ಕೆಲವರು ಫೇಲ್ ಆಗಿದ್ದಾರೆ, ಮತ್ತು ಇನ್ನು ಕೆಲವರಿಗೆ ನಾನು ಚೆನ್ನಾಗಿ ಬರೆದಿದ್ದೆ ಆದರೆ ನನಗೆ ಕಡಿಮೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಟೆನ್ಷನ್ ಕೂಡ ಇದೆ. ಸೊ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ನ ಹಾಕಬೇಕು. ಸೊ ಬೋರ್ಡಿಂದನೇ ಒಂದು ಆ್ಯಪನ್ನು ಬಿಟ್ಟಿದ್ದಾರೆ. ಸೊ ಆ ಆ್ಯಪ್ ಮೂಲಕ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ರೀಕೌಂಟಿಂಗ್ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅದನ್ನು ಹೇಗೆ ಅಂತ ಹೇಳಿ ನಾನು ಈಗ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ನ ಹೆಸರು ಏನಂತ ಹೇಳಿದೆ, ಕರ್ನಾಟಕ 1 ಅಂತ ಹೇಳಿ ಸರ್ಚ್ ಮಾಡಿ. ಕರ್ನಾಟಕ 1 ಅಂತ ಹೇಳಿ ಸರ್ಚ್ ಮಾಡಿದ ಮೇಲೆ ಅಲ್ಲಿ ತೋರಿಸುತ್ತೆ. ಸೊ ಕರ್ನಾಟಕ 1 ಆ್ಯಪ್ ಅಂತ. ಸೊ ಇಲ್ಲಿ ಏನು ಕಾಣಿಸ್ತಿದೆ, ಮರದ ಥರ ಕಾಣಿಸ್ತಿದೆ, ಅಲ್ಲಿ ಕರ್ನಾಟಕ ಅಂತ ಬರೆದು ಕೆಳಗಡೆ ರೆಡ್ ಕಲರಲ್ಲಿ 1 ಅಂತ ಬರೆದಿರ್ತಾರೆ. ಸೊ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದು 19 MB ಇದೆ ಅಷ್ಟೇ, ತುಂಬ ಈಸಿಯಾಗಿ ಬೇಗನೆ ಡೌನ್ಲೋಡ್ ಆಗಿ ಹೋಗುತ್ತೆ. ಸೊ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ನೋಡಿ, ನಿಮ್ಮ ಪೇರೆಂಟ್ಸಿಂದು ಮೊಬೈಲ್ ನಂಬರ್ ಕೊಡಿ. ಸೊ ಆ್ಯಪ್ನ ಓಪನ್ ಮಾಡ್ಕೊಂಡು ಕೂಡಲೇ ಇಲ್ಲಿ ಎಲ್ಲದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಎಲ್ಲದನ್ನು ಕೂಡ ನಾವು ಗೆಟ್ ಸ್ಟಾರ್ಟ್ ಅಂತ ಹೇಳಿ ಕೊಟ್ಕೋತಾ ಹೋಗಬೇಕು. ಥರ ನಾವು ಗೆಟ್ ಸ್ಟಾರ್ಟೆಡ್ ಅಂದರೆ ನೆಕ್ಸ್ಟ್ ಅಂತ ಹೇಳಿ ಹೋಗ್ತಾ ಇಲ್ಲೆಲ್ಲ ಓದ್ಕೊಳ್ಳಿ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರನ್ನು ನಾವು ಕೊಡಬೇಕಾಗತ್ತೆ. ಸೊ ಇಲ್ಲಿ ಯಾವುದೋ ಒಂದು ಮೊಬೈಲ್ ನಂಬರನ್ನು ಕೊಡ್ತೀನಿ. ಸೊ ಈ ಥರ ಮೊಬೈಲ್ ನಂಬರ್ ಕೊಟ್ಟು ನಾವು ಅದಕ್ಕೊಂದು OTP ಕೂಡ ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಸೊ OTP ಬಂತು. ಸೊ ಈ OTPನ ನಾನು ಇಲ್ಲಿ ಹಾಕ್ತೀನಿ. ಸೊ ಅದಾಗೆ ತೊಗೊಂಡ್ಬಿಟ್ಟಿದೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೊಫೆಷ್ನಲ್ಲ, ಸ್ಟೂಡೆಂಟಾ, ಬಿಸ್ನೆಸ್ಸಾ, ಹೌಸ್ ವೈಫಾ, ರಿಟೈರ್ಡ್ ಆದರ್ ಅಂತ. ಸೊ ನಾನು ಇಲ್ಲಿ ಸ್ಟೂಡೆಂಟ್ ಅಂತ ಹೇಳಿ ತೊಗೋತೀನಿ. ಸೊ ಸ್ಟೂಡೆಂಟ್ ಇಲ್ಲಿ ನಿಮ್ಮ ನೇಮನ್ನು ಕೊಟ್ಕೊಳ್ಳಿ. ಸೊ ನಿಮ್ಮ ನೇಮನ್ನು ಕೊಟ್ಕೊಂಡು ಇಲ್ಲಿ ನಿಮ್ಮ ಇನಿಷಿಯಲನ್ನು ಹಾಕ್ಕೋಬೇಕು. ಸೊ ನಂತರ ಇಲ್ಲಿ ಪಿನ್ ಕೋಡನ್ನು ಕೊಡಬೇಕು. ನಿಮ್ಮ ಪಿನ್ ಕೋಡ್ ಅಂದರೆ ನಿಮ್ಮ ಪೋಸ್ಟಿನ ಪಿನ್ ಕೋಡನ್ನು ಕೊಟ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಎಲ್ಲದಕ್ಕೂ ಕೂಡ ಹಲೋ ಅಂತ ಕೊಟ್ಕೊಳ್ಳಿ. ನಂತರ ಇಲ್ಲಿ ನೋಡ್ಕೋಬೋದು SSLC ನಿಮ್ಮ ಈ ಥರ ಒಂದು ಪೇಜ್ ಓಪನ್ ಆದ ನಂತರ ಕೆಳಗಡೆ ಬಂದ ಕೂಡಲೇ ಇಲ್ಲಿ ತೋರಿಸ್ತಿದೆ ನೋಡ್ಕೊಳ್ಳಿ. ಸೆಕೆಂಡ್ ಒನ್ನಲ್ಲಿ ನ್ಯೂ ಅಂತ ಹೇಳಿ ತೋರಿಸ್ತಿದೆ. ಸೊ ಓಪನ್ ಮಾಡಿದೆ SSLC PUC ಎಕ್ಸಾಮಿನೇಷನ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅಲ್ಲಿಗೆ ನೀವು ಹೋಗ್ಬಿಟ್ಟು ಕ್ಲಿಕ್ ಮಾಡಿದರೆ ಈ ಥರ SSLC ಅಂತ ಬೋರ್ಡ್ ಇದು. ಸೊ ಬೋರ್ಡಿನ ಫೋಟೋ ಬರುತ್ತೆ, ಕೆಳಗೆ SSLC ಅಂತ ಬಂತು. ಸೊ ಇಲ್ಲಿ ನೀವು ನೋಡ್ಕೋಬೋದು ಅಪ್ಲೈ ಫಾರ್ ದಿ SSLC ಫೋಟೋ ಕಾಪಿ. ಸೊ ಇಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಹಾಕಬೇಕಂದ್ರೆ ಫೋಟೋ ಕಾಪಿನ ತರಿಸ್ಕೋಬೋದು ಅಲ್ವಾ. ಸೊ ಅದಕ್ಕೋಸ್ಕರ ಫೋಟೋ ಕಾಪಿ ಡೌನ್ಲೋಡನ್ನು ಕೂಡ ಮಾಡ್ಕೋಬೋದು. ನಾವು ಇಲ್ಲಿ ಫೋಟೋ ಕಾಪಿನ ಅಪ್ಲೈನ ಮಾಡಬೇಕಾಗುತ್ತೆ. ಸೊ SSLC ರಿಜಿಸ್ಟರ್ ನಂಬರ್ ಇರ್ತದಲ್ವ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಹೊಡಿದ್ರೆ ನೀತೊಡೆ ಬಂದ್ಬಿಡುತ್ತೆ ನೋಡಿ. ನಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ನೋಡ್ಕೋಬೋದು. ಇಲ್ಲಿ ಫೋಟೋ ಕಾಪಿ ಈ ಥರ ಬಂದಿದೆ ಅಲ್ವಾ. ಸೊ ಟೋಟಲ್ ಮಾರ್ಕ್ಸ್ ಈ ಥರ ಬಂದಿರ್ತದೆ. ಇಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸಬ್ಜೆಕ್ಟ್ ವೈಸ್ ರಿಸಲ್ಟು ನಮಗೆ ಸೆಲೆಕ್ಟ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಇವಾಗ ಕನ್ನಡ ಒಂದಿದೆ, ಹಿಂದಿ ಒಂದಿದೆ, ಮ್ಯಾಥ್ಸು, ಸೈನ್ಸು. ಸೊ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಎಸ್ ಅಂತ ಹೇಳಿ ಕೊಟ್ಟರೆ ಒಂದಕ್ಕೆ 400 ರೂಪೀಸ್ ಇರುತ್ತೆ. ಸೊ ಒಂದಕ್ಕೆ ನಾವು 400 ರೂಪೀಸನ್ನು ಕೊಡಬೇಕಾಗತ್ತೆ. ಸೊ ನಂತರ ಎಲ್ಲದನ್ನು ತರಿಸ್ಕೊಳ್ಳೋದಾದ್ರೂ ನೀವು ಟೋಟಲ್ ಎಷ್ಟಾಗುತ್ತೆ, 2400 ರೂಪಾಯಿ ಆಗುತ್ತೆ. ಸೊ ಅದರಿಂದಾಗಿ ಯಾವ್ದು ಕಡಿಮೆ ಅಂತ ಬಂದಿರುತ್ತೋ ಅದನ್ನು ತರಿಸ್ಕೊಂಡು ನಂತರ ನೀವು ಅದನ್ನು ನಿಮ್ಮ ಟೀಚರ್ಸ್ ಹತ್ರ ಅದನ್ನು ನೀವು ಒಂದು ಸಲ ಚೆಕ್ ಮಾಡಿಸ್ಬೇಕಾಗತ್ತೆ. ಸೊ ಚೆಕ್ ಮಾಡಿಸಿದ ನಂತರ ಅದನ್ನು ನೀವು ಅಪ್ಲೈಯನ್ನು ಮಾಡಬೇಕು. ಟೋಟಲ್ ಈ ಥರ ಕೊಟ್ಟ ಮೇಲೆ ಇಲ್ಲೇನು ಬರುತ್ತೆ ನೋಡ್ಕೊಳ್ಳಿ, ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಕೊಡಬೇಕು. ಸೊ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಕೊಟ್ಟು ನಿಮ್ಮ ಪರ್ಫೆಕ್ಟ್ ಅಡ್ರೆಸ್ ಕೊಡಬೇಕು. ನಿಮ್ಮ ಮನೆ ಅಡ್ರೆಸ್ಸನ್ನು ಪರ್ಫೆಕ್ಟಾಗಿ ಕೊಡಬೇಕು. ಯಾಕಂತ ಹೇಳಿದರೆ ಅದು ಅಲ್ಲಿಗೆ ಪೋಸ್ಟ್ ಮುಖಾಂತರ ಬರೋಕ್ಕೆ ನಿಮ್ಮ ತಾಲೂಕು ಯಾವುದು ಅಂತ ಕೊಟ್ಬಿಟ್ಟು ಗೆಟ್ ಜನ್ರೇಟನ್ನು ಮಾಡಬೇಕಾಗುತ್ತೆ. ಸೊ ನಂತರ ಜನ್ರೇಟನ್ನು ಮಾಡಿದ ನಂತರ ಇಲ್ಲಿ ಫೋನ್ಪೇ ಮುಖಾಂತರ ಅಮೌಂಟನ್ನು ಕಟ್ಟಿದ ನಂತರ ನಿಮಗೊಂದು ಚಲನ್ ಬರುತ್ತೆ. ಸೊ ಆ ಚಲನನ್ನು ಇಟ್ಕೊಂಡು ಆ ಚಲನಲ್ಲಿರುವಂತಹ ನಂಬರನ್ನು ಎತ್ಕೊಂಡು ನೀವು ಫಸ್ಟಿಗೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಫೋಟೋ ಕಾಪಿ ಹತ್ರ ಅಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಚಲನ್ ನಂಬರನ್ನು ಕೇಳುತ್ತೆ. ಆ ಚಲನ್ ನಂಬರನ್ನು ನೀವು ಅಲ್ಲಿ ಹಾಕಿದರೆ ನಿಮ್ಮ ಫೋಟೋ ಪ್ರಿಂಟ್ ಪೂರ್ತಿ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಸೊ ಆಗ ನೀವು ಆ ಫೋಟೋ ಪ್ರಿಂಟನ್ನು ನೋಡಿಕೊಂಡು ಅಲ್ಲೇನಾದರೂ ಮಾರ್ಕ್ಸ್ ಕಮ್ಮಿ ಬಂದಿದ್ದರೆ ನೀವು ಮತ್ತೆ ರಿವ್ಯಾಲ್ಯೂಯೇಷನನ್ನು ಹಾಕ್ಬೋದು. ಯಾಕಂದರೆ ಫೋಟೋ ಕಾಪಿ ತೊಗೊಂಡವ್ರಿಗೆ ಮಾತ್ರ ರಿವ್ಯಾಲ್ಯೂಯೇಷನಿಗೆ ಹಾಕೋಕ್ಕೆ ಅವಕಾಶ ಇರ್ತದೆ. ಸೊ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಮಾತ್ರ ಇದನ್ನು ಮಾಡೋಕ್ಕೆ ಹೋಗಿ. ಥ್ಯಾಂಕ್ ಯು.